ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋ ಒಂದು ಬುಕ್ಸ್ ಕಲೆಕ್ಷನ್ ವಿಡಿಯೋ. ಇದರಲ್ಲಿ ನಾನು ಓದಿರುವಂತಹ ಕೆಲವು ಸೆಲ್ಫ್ ಹೆಲ್ಪ್ ಹಾಗೂ ಮೋಟಿವೇಶ್ನಲ್ ಬುಕ್ಸ್ ಯಾವುದು ಅನ್ನೋದನ್ನು ನೋಡೋಣ. ಈಗ ನಮ್ಮೆಲ್ಲರೂ ಇರುವಂತಹ ಒಂದು ದೊಡ್ಡ ಪ್ರಶ್ನೆ ಏನು ಅಂದರೆ, ಈ ಸೆಲ್ಫ್ ಹೆಲ್ಪ್ ಅಥವಾ ಮೋಟಿವೇಶ್ನಲ್ ಬುಕ್ಸ್ ಓದೋದ್ರಿಂದ ಏನು ಪ್ರಯೋಜನ ಅನ್ನೋದು. ಬರೀ ಈ ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಆಗುತ್ತಾ ಅನ್ನೋದು. ಖಂಡಿತವಾಗ್ಲೂ ಬರೀ ಈ ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಆಗೋದಿಲ್ಲ. ಆದರೆ ಈ ಪುಸ್ತಕಗಳನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಪ್ರತಿನಿತ್ಯ ಅಳವಡಿಸಿಕೊಂಡಾಗ ಸ್ವಲ್ಪ ಮಟ್ಟಿಗಾದರೂ ನಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಚೇಂಜ್, ಒಳ್ಳೆಯ ಬದಲಾವಣೆಗಳು ಬರಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈಗ ಈ ವಿಡಿಯೋದಲ್ಲಿ ನಾನು ಹೇಳುವಂತಹ ಈ ಪುಸ್ತಕಗಳು ಅಂದರೆ ಈ ಸೆಲ್ಫ್ ಹೆಲ್ಪ್ ಹಾಗೂ ಮೋಟಿವೇಶ್ನಲ್ ಬುಕ್ಸ್, ಇದು ಎಲ್ಲ ಇಂಗ್ಲೀಷ್ ಬುಕ್ಸ್ ಮತ್ತು ಇದರಲ್ಲಿ ಕೆಲವು ಫಿಕ್ಷನ್ ಹಾಗೂ ಕೆಲವು ನಾನ್ ಫಿಕ್ಷನ್ ಇದೆ. ಅಂದರೆ ಒಂದು 80% ನಾನ್ ಫಿಕ್ಷನ್ನು, ಕೆಲವು ಇನ್ಸ್ಪೈರಿಂಗ್ ಆಗಿರುವಂತಹ ನಾವೆಲ್ಸ್ ಕೂಡ ಇದೆ. ಇದರಲ್ಲಿ ನಾನು ಬಯೋಗ್ರಫೀಸ್ ಮತ್ತು ಆಟೋಬಯೋಗ್ರಫೀಸ್ನ ಎಕ್ಸ್ಕ್ಲೂಡ್ ಮಾಡಿದ್ದೀನಿ. ಅವುಗಳ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ನಾವು ಮಾಡೋಣ. ಇನ್ನೊಂದು ವಿಷಯ ಏನು ಅಂದರೆ, ನಾನು ಈಗ ತೋರಿಸುವಂತಹ ಈ ಪುಸ್ತಕಗಳ ಬಗ್ಗೆ ನಾನು ಹೆಚ್ಚಿನ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೀಡೋದಿಲ್ಲ. ಇದರಲ್ಲಿರುವಂತಹ ಕೆಲವು ಪುಸ್ತಕಗಳ ಬಗ್ಗೆ ನಾವು ಈಗಾಗಲೇ ವಿಡಿಯೋಗಳನ್ನು ಮಾಡಿದ್ದೀವಿ. ಉಳಿದಿರುವ ಪುಸ್ತಕಗಳ ಬಗ್ಗೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ವಿವರವಾಗಿ ಡಿಸ್ಕಸ್ ಮಾಡೋಣ. ಈಗ ಯಾವ ಪುಸ್ತಕ ಇದೆ ಅನ್ನೋದನ್ನು ಮಾತ್ರ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಮೊದಲನೇದಾಗಿ ದಿ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ಬೈ ಡೇವಿಡ್ ಸ್ಕ್ವಾಟ್ಸ್, ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್, ವಿಕ್ಟರ್ ಇ ಫ್ರಾಂಕಲ್ ಅವರು ಬರೆದಿರುವಂತಹ ಒಂದು ಕ್ಲಾಸಿಕ್ ಪುಸ್ತಕ. ಇದರಲ್ಲಿ ಫ್ರಾಂಕಲ್ ಅವರು ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಅವರಿಗೆ ಉಂಟಾದಂತಹ ಅನುಭವಗಳು ಹಾಗೂ ಲೋಗೋಥೆರಪಿ ಎನ್ನುವ ಒಂದು ಕಾನ್ಸೆಪ್ಟ್ ಬಗ್ಗೆ ಈ ಪುಸ್ತಕದಲ್ಲಿ ಮಾತಾಡಿದ್ದಾರೆ. ತುಂಬ ಫೇಮಸ್ ಆದಂತಹ ಒಂದು ಪುಸ್ತಕ ಇದು, ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್. ಟಫ್ ಟೈಮ್ಸ್ ನೆವರ್ ಲಾಸ್ಟ್ ಬಟ್ ಟಫ್ ಪೀಪಲ್ ಡೂ, ರಾಬರ್ಟ್ ಹೆಚ್ ಸ್ಕಲ್ಲರ್ ಅವರು ಬರೆದಿರುವಂತಹ ಒಂದು ಮೋಟಿವೇಶ್ನಲ್ ಬುಕ್. ಜೊನಾಥನ್ ಲಿವಿಂಗ್ಸ್ಟನ್ ಸೀಗಲ್, ರಿಚರ್ಡ್ ಬಾಕ್ ಅವರು ಬರೆದಿರುವಂತಹ ಒಂದು ಸಣ್ಣ ಇನ್ಸ್ಪೈರಿಂಗ್ ಸ್ಟೋರಿ. ಇದರ ಬಗ್ಗೆ ನಾವು ಒಂದು ವಿಡಿಯೋನ ಈಗಾಗಲೇ ಮಾಡಿದ್ದೀವಿ. ನಿಮಗೆ ಆಸಕ್ತಿ ಇದ್ದರೆ ಆ ವಿಡಿಯೋನ ನೀವು ನೋಡಬಹುದು. ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೀಪಲ್, ಡೇಲ್ ಕಾರ್ನೆಗಿ ಅವರು ಬರೆದಿರುವಂತಹ ಒಂದು ಫೇಮಸ್ ಆದಂತಹ ಸೆಲ್ಫ್ ಹೆಲ್ಪ್ ಬುಕ್. ಲೈಫ್ಸ್ ಅಮೇಜಿಂಗ್ ಸೀಕ್ರೆಟ್ಸ್ ಬೈ ಗೌರ್ ಗೋಪಾಲ್ ದಾಸ್. ವಿನ್ ದಿ ಬ್ಯಾಟಲ್ ಆಫ್ ಕಾನ್ಫ್ಲಿಕ್ಟ್ಸ್ ವಿತಿನ್, ರಾಮ್ ಶಂಕರ್ ತಿವಾರಿ ಅವರು ಬರೆದಿರುವಂತಹ ಒಂದು ಪುಸ್ತಕ. ಇದರಲ್ಲಿ ಇಂಡಿಯನ್ ಕಂಟೆಕ್ಸ್ಟಲ್ಲಿ ಒಂದು ಸ್ಪಿರಿಚುವಲ್ ಬ್ಯಾಕ್ಡ್ರಾಪಲ್ಲಿ ಈ ಪುಸ್ತಕವನ್ನು ಅವರು ಬರೆದಿದ್ದಾರೆ. ದಿ ಅಲ್ಕಿಮಿಸ್ಟ್, ಪಾಲೋ ಕೋಲೋ ಅವರು ಬರೆದಿರುವಂತಹ ಒಂದು ನಾವೆಲ್, ತುಂಬ ಇನ್ಸ್ಪೈರಿಂಗ್ ಆದಂತಹ ಒಂದು ಕತೆ. ಔಟ್ಲೈಯರ್ಸ್ ಬೈ ಮಾಲ್ಕಮ್ ಗ್ಲಾಡ್ವೆಲ್. ಇದರಲ್ಲಿ ಗ್ಲಾಡ್ವೆಲ್ ಅವರು ಸಕ್ಸಸ್ ಅಂದರೆ ಅದಕ್ಕೆ ಹಿಂದೆ ಇರುವಂತಹ ಹಲವಾರು ವಿಷಯಗಳ ಬಗ್ಗೆ ಇದರಲ್ಲಿ ಚರ್ಚೆ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಪುಸ್ತಕ ಇದು, ಔಟ್ಲೈಯರ್ಸ್. ದಿ ಮಾಂಕ್ ಹೂ ಸೋಲ್ಡ್ ಇಸ್ ಫೆರಾರಿ ಬೈ ರಾಬಿನ್ ಶರ್ಮಾ. ಈ ಪುಸ್ತಕದ ಬಗ್ಗೆ ನಾವು ಒಂದು ವಿಡಿಯೋನ ಈಗಾಗಲೇ ಮಾಡಿದ್ದೀವಿ. ಆಸಕ್ತಿ ಇದ್ದವರು ಆ ವಿಡಿಯೋನ ನೋಡಬಹುದು. ದಿ ಲಾಸ್ಟ್ ಲೆಕ್ಚರ್ ಬೈ ರ್ಯಾಂಡಿ ಪಾಶ್. ಹೂ ಮೂಡ್ ಮೈ ಚೀಸ್ ಬೈ ಡಾಕ್ಟರ್ ಸ್ಪೆನ್ಸರ್ ಜಾನ್ಸನ್. ಇದರಲ್ಲಿ ಜಾನ್ಸನ್ ಅವರು ಜೀವನದಲ್ಲಿ ಉಂಟಾಗುವಂತಹ ಬದಲಾವಣೆಗಳಿಗೆ ನಾವು ನಮ್ಮನ್ನು ಹೇಗೆ ಹೊಂದಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಬರೆದಿರುವಂತಹ ಒಂದು ಪುಸ್ತಕ. ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಬುಕ್ ಇದು, ಹೂ ಮೂಡ್ ಮೈ ಚೀಸ್. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬೈ ರಾಬರ್ಟ್ ಕಿಯೋಸಕಿ, ಒಂದು ಫಿನಾನ್ಷಿಯಲ್ ಫ್ರೀಡಮ್ ಬಗ್ಗೆ ಮಾತನಾಡುವಂತಹ ಒಂದು ಪುಸ್ತಕ. ಇದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್. ಆ್ಯಸ್ ಎ ಮ್ಯಾನ್ ಥಿಂಕತ್ ಬೈ ಜೇಮ್ಸ್ ಆ್ಯಲನ್. ಈ ಪುಸ್ತಕದ ಬಗ್ಗೆ ನಾವು ಒಂದು ವಿಡಿಯೋನ ಮಾಡಿದ್ದೀವಿ. ಆಸಕ್ತಿ ಇರೋರು ಅದನ್ನು ನೋಡಬಹುದು. ಮಿಚ್ ಆಲ್ಬಮ್ ಅವರು ಬರೆದಿರುವಂತಹ ಟ್ಯೂಸ್ಡೇಸ್ ವಿತ್ ಮಾರಿ. ಇದರಲ್ಲಿ ಮಿಚ್ ಆಲ್ಬಮ್ ಅವರು ತಮ್ಮ ಗುರುಗಳಾದಂತಹ ಮಾರಿ ಅವರ ಕೊನೆಯ ಕಾಲದಲ್ಲಿ ಜೀವನದ ಬಗ್ಗೆ ಅವರು ಹಲವಾರು ವಿಷಯಗಳನ್ನು ಮಿಚ್ ಆಲ್ಬಮ್ ಅವ್ರಿಗೆ ಹೇಳ್ತಾರೆ. ಆ ವಿಷಯಗಳನ್ನೆಲ್ಲ ಅವರು ಒಂದು ಪುಸ್ತಕದ ರೂಪದಲ್ಲಿ ಬರೆದಿದ್ದಾರೆ. ಇದು ಬೇಸ್ಡ್ ಆನ್ ಎ ರಿಯಲ್ ಸ್ಟೋರಿ. ದಿ 4 ಅಗ್ರಿಮೆಂಟ್ಸ್ ಬೈ ಡಾನ್ ಮಿಗ್ಯಲ್ ರಿಯೋಸ್. ಜೀವನಕ್ಕೆ ಉಪಯೋಗವಾಗುವಂತಹ 4 ವಿಷಯಗಳನ್ನು ಅವರು ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಆ 4 ವಿಷಯ ಯಾವುದು ಅನ್ನೋದನ್ನು ನೀವು ಈ ಪುಸ್ತಕವನ್ನು ಓದಿ ತಿಳ್ಕೊಬೋದು. ದಿ ಓಲ್ಡ್ ಮ್ಯಾನ್ ಆ್ಯಂಡ್ ದಿ ಸೀ, ಅರ್ನೆಸ್ಟ್ ಹೆಮಿಂಗ್ ಅವರು ಬರೆದಿರುವಂತಹ ಒಂದು ಸಣ್ಣ ಕಾದಂಬರಿ. ಇದರ ಬಗ್ಗೆ ನಾವು ಒಂದು ವಿಡಿಯೋನ ಈಗಾಗಲೇ ಮಾಡಿದ್ದೀವಿ. ರೋಂಡಾ ಬಯನ್ ಅವರ ಫೇಮಸ್ ಬುಕ್ ದಿ ಸೀಕ್ರೆಟ್. ಜೆಫ್ ಕೆಲ್ಲರ್ ಅವರು ಬರೆದಿರುವಂತಹ ಆ್ಯಟಿಟ್ಯೂಡ್ ಈಸ್ ಎವ್ರಿಥಿಂಗ್. ರಾಬರ್ಟ್ ಗ್ರೀನ್ ಅವರ ಫೇಮಸ್ ಬುಕ್ ಮ್ಯಾಸ್ಟ್ರಿ. ಹೂ ವಿಲ್ ಕ್ರೈ ವೆನ್ ಯು ಡೈ, ರಾಬಿನ್ ಶರ್ಮಾ ಅವರು ಬರೆದಿರುವಂತಹ ಒಂದು ಪುಸ್ತಕ.
ಈ ಪುಸ್ತಕದ ಬಗ್ಗೆನೂ ನಾವು ವಿಡಿಯೋನ ಮಾಡಿದ್ದೀವಿ. ಈಟ್ ದಟ್ ಫ್ರಾಗ್ ಬೈ ಬ್ರೈನ್ ಟ್ರೇಸಿ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಬರೆದಿರುವಂತಹ ಒಂದು ಯೂಸ್ಫುಲ್ ಬುಕ್. ಡಿಸ್ಕವರ್ ಯುವರ್ ಡೆಸ್ಟಿನಿ ಬೈ ರಾಬಿನ್ ಶರ್ಮಾ. ದಿ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಬೈ ಸ್ಟೀಫನ್ ಆರ್ ಕೋವೆ. ಅನ್ಪೋಸ್ಟೆಡ್ ಲೆಟರ್ಸ್ ಬೈ ಮಹತ್ರಿಯಾರ. ಇದರ ಬಗ್ಗೆ ನಾವು ಒಂದು ವಿಡಿಯೋನ ಈಗಾಗಲೇ ಮಾಡಿದ್ದೀವಿ. ಆಸಕ್ತಿ ಇರೋರು ಆ ವಿಡಿಯೋನ ನೋಡಬಹುದು. ಥಿಂಕ್ ಆ್ಯಂಡ್ ಗ್ರೋ ರಿಚ್ ಬೈ ನಪೋಲಿಯನ್ ಹಿಲ್. ಲಿಲಿಯನ್ ವ್ಯಾಟ್ಸನ್ ಅವರು ಬರೆದಿರುವಂತಹ ಲೈಟ್ಸ್ ಫ್ರಮ್ ಮೆನಿ ಲ್ಯಾಂಪ್ಸ್, ಈ ಪುಸ್ತಕದ ಬಗ್ಗೆನೂ ನಾವು ಒಂದು ವಿಡಿಯೋನ ಮಾಡಿದ್ದೀವಿ. ನಿಮಗೆ ಇಷ್ಟ ಇದ್ದರೆ ಆ ವಿಡಿಯೋನ ನೀವು ನೋಡಿ ಈ ಪುಸ್ತಕದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಬೋದು. ಇಷ್ಟು ನಾನು ಓದಿರುವಂತಹ ಕೆಲವು ಸೆಲ್ಫ್ ಹೆಲ್ಪ್ ಹಾಗೂ ಮೋಟಿವೇಶ್ನಲ್ ಬುಕ್ಸ್, ಇಂಗ್ಲೀಷ್ನಲ್ಲಿ ಇರುವಂತಹ ಪುಸ್ತಕಗಳು. ಕನ್ನಡ ಹಾಗೂ ತಮಿಳು ಭಾಷೆಯಲ್ಲಿ ಸಹ ಕೆಲವೊಂದು ಸೆಲ್ಫ್ ಹೆಲ್ಪ್ ಹಾಗೂ ಮೋಟಿವೇಶ್ನಲ್ ಬುಕ್ಸ್ ನನ್ನ ಹತ್ರ ಇದೆ. ಹಾಗೂ ಇನ್ನೂ ಕೆಲವೊಂದು ಇಂಗ್ಲೀಷ್ ಬುಕ್ಸ್ ಕೂಡ ಇದೆ. ಅದನ್ನು ನಾವು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಈ ಎಲ್ಲ ಪುಸ್ತಕಗಳ ಬಗ್ಗೆ ನಾವು ವಿವರವಾಗಿ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಮಾತಾಡೋಣ. ಅಲ್ಲಿಯವರೆಗೂ ನಮಸ್ಕಾರ.